ಪ್ರೀತಿಯ ಬಂಧುಗಳೇ, 1970ನೇ ಇಸ್ವಿಯ ಆಸುಪಾಸಿನಲ್ಲಿ ಭಾರತ ದೇಶಕ್ಕಿದ್ದಂಥ ಅತ್ಯಂತ ದೊಡ್ಡ ಸವಾಲು ಈ ದೇಶದ ಬಡಜನರ ಹಸಿವು ಮತ್ತು ದುಃಖವನ್ನು ಹೋಗಲಾಡಿಸೋದು. ಇದಕ್ಕಾಗಿ ಅವತ್ತು ಪ್ರಧಾನಿಯಾಗಿದ್ದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಗರೀಬಿ ಹಟಾವೋ ಎಂಬ ಘೋಷಣೆಯನ್ನು ಮೊಳಗಿಸಿದರು ಮತ್ತು ದೇಶದಾದ್ಯಂತ ಬಡಜನರು ಉಳುತ್ತಿದ್ದ ಭೂಮಿಯನ್ನ ಉಳುವವನೇ ಒಡೆಯ ಎಂದು ಘೋಷಿಸಿದರು. ಜನಸಾಮಾನ್ಯರ ಪರವಾದ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ರು. ಆದರೆ ಅದೇ ಸಂದರ್ಭಕ್ಕೆ ಸರಿಯಾಗಿ 1971ನೇ ಇಸ್ವಿಯಲ್ಲಿ ಅಮೆರಿಕಾದ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಭಾರತದ ಸಮುದ್ರದ ತಟಕ್ಕೆ USS ಎಂಟರ್ಪ್ರೈಸ್ನ ಕ್ಯಾರಿಯರ್ ಬ್ಯಾಟಲ್ ಗ್ರೂಪ್ ಯುದ್ಧ ಸಾಮಗ್ರಿಗಳನ್ನು ತುಂಬಿದಂಥ ಯುದ್ಧ ವಿಮಾನಗಳನ್ನು ಹೊತ್ತು ತಂದಂಥ ಯುದ್ಧದ ಹಡಗುಗಳನ್ನು ಕಳಿಸಿಬಿಟ್ರು. ಭಾರತ ಇದರಿಂದ ಹೆದರುತ್ತೆ, ತನಗೆ ಅಡಿಯಾಳಾಗುತ್ತೆ ಅಂತ ಆತ ಭಾವಿಸಿದ್ದ. ಆದರೆ ಶ್ರೀಮತಿ ಇಂದಿರಾ ಗಾಂಧಿಯವರ ರಾಜತಾಂತ್ರಿಕ ಪ್ರಜ್ಞೆಯಿಂದ, ಅವರ ಅದ್ಭುತವಾದ ಕಾರ್ಯಕೌಶಲ್ಯದಿಂದ ಆ ವೇಳೆಗೆ ಸೋವಿಯತ್ ಯೂನಿಯನ್ನ ನ್ಯೂಕ್ಲಿಯರ್ ಮಿಸೈಲ್ಗಳನ್ನು ಹೊತ್ತಂತ ಸಬ್ಮೆರಿನ್ಗಳು ಭಾರತದ ಬಂಗಾಳಕೊಲ್ಲಿ ಸಮುದ್ರಕ್ಕೆ ತೇಲಿ ಬಂದವು. ಇದನ್ನು ಕಂಡ ಕೂಡಲೇ ಅಮೆರಿಕಾದ ಸಕ್ಕಡಗಿತ್ತು. ಈ ವೇಳೆಗೆ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಅರ್ಥವಾದ ಒಂದು ಸತ್ಯವೇನೆಂದರೆ, ಭಾರತ ದೇಶ ಎಲ್ಲಿಯವರೆಗೂ ನ್ಯೂಕ್ಲಿಯರ್ ಪವರ್ ಆಗುವುದಿಲ್ಲವೋ ಅಲ್ಲಿಯವರೆಗೂ ತನ್ನನ್ನು ಅಮೆರಿಕಾದಂಥ ದೇಶಗಳು ಆಟಾಡಿಸ್ತಿರ್ತವೆ. ಹೀಗಾಗಿಯೇ ಭಾರತವೂ ನ್ಯೂಕ್ಲಿಯರ್ ಪವರ್ ಆದಾಗ ಮಾತ್ರ ಚೀನಾ, ಅಮೆರಿಕಾದಂತಹ ದೇಶಗಳು ನಮ್ಮನ್ನು ಗೌರವಿಸುತ್ತೆ. ಓನ್ಲಿ ಮೈಟ್ ರೆಸ್ಪೆಕ್ಟ್ ಮೈಟ್. ನಾವು ಶಕ್ತಿಶಾಲಿಗಳಾದರೆ ಮಾತ್ರ ನಮಗೆ ಗೌರವ ಸಿಗುತ್ತದೆ ಎಂದು ನಂಬಿದ್ದಂಥ ಇಂದಿರಾ ಗಾಂಧಿ ಹಠ ಬಿಡದೆ ಮುನ್ನುಗ್ಗಿದ್ರು. ಅಷ್ಟರಲ್ಲಾಗಲೇ ಭಾರತ ಪಾಕಿಸ್ತಾನವನ್ನ ಇಬ್ಬಾಗವಾಗಿಸಿ ಬಗ್ಗು ಬಿಡಿದು ಬಾಂಗ್ಲಾದೇಶ ಎಂಬ ಹೊಸ ದೇಶವನ್ನೇ ಸೃಷ್ಟಿ ಮಾಡಿತ್ತು. ಇಂಥ ಸಾಧನೆ ಮಾಡಿದ್ದನ್ನು ಕಂಡು ಇಡೀ ಜಗತ್ತು ಇಂದಿರಾ ಗಾಂಧಿಯವರನ್ನ ಅಂದು ಹೊಗಳಲು ಆರಂಭಿಸಿತ್ತು. ಅಷ್ಟೇ ಯಾಕೆ, ಭಾರತದಲ್ಲಂತೂ ಅವರು ಅಮೆರಿಕ ಮತ್ತು ಪಾಕ್ ಎರಡೆರಡು ದೇಶಗಳನ್ನು ಒಟ್ಟೊಟ್ಟಾಗಿ ಎದುರಿಸಿದಂಥ ರೀತಿಯನ್ನು ಕಂಡು ಸ್ವಪಕ್ಷೀಯರನ್ನ ಬಿಡಿ, ವಿರೋಧ ಪಕ್ಷದ ನಾಯಕರುಗಳೇ ಸಂಸತ್ತಿನಲ್ಲಿ ಎದ್ದು ನಿಂತು ಇಂದಿರಮ್ಮನಿಗೆ ಚಪ್ಪಾಳೆ ಹೊಡೆಯುತ್ತಾ ಸ್ವಾಗತವನ್ನು ಕೋರಿದರು. ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಶ್ರೀಮತಿ ಇಂದಿರಾ ಗಾಂಧಿಯವರನ್ನು ದುರ್ಗೆ ಎಂದು ಹೋಲಿಸಿದರು. ಇಷ್ಟು ಹೊಗಳಿಕೆಯ ಸುರಿಮಳೆ ಆಗುತ್ತಿರುವಾಗ ಇಂದಿರಾ ಗಾಂಧಿಯವರು ಮೈಮರೆಯಲಿಲ್ಲ. ಬದಲಿಗೆ ಸೆಪ್ಟೆಂಬರ್ 7, 1972ನೇ ಇಸ್ವಿಗೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ನ ಹಲವಾರು ವಿಜ್ಞಾನಿಗಳನ್ನು ಕರೆದು ನ್ಯೂಕ್ಲಿಯರ್ ಟೆಸ್ಟ್ ಮಾಡೋದಕ್ಕೆ ತಯಾರಾಗಬೇಕು, ಭಾರತ ನ್ಯೂಕ್ಲಿಯರ್ ಪವರ್ ಆಗಲೇಬೇಕು ಎಂದು ಆಕೆ ಒತ್ತಾಯ ಮಾಡಲಾರಂಭಿಸಿದರು. ಆದರೆ ಇದು ಹೊರಜಗತ್ತಿಗೆ ತಿಳಿಯದೆ ಅತ್ಯಂತ ಗೌಪ್ಯವಾಗಿ ನಡೀಬೇಕಿತ್ತು. ಅಮೆರಿಕ, ಚೀನಾದ ಬೇಹುಗಾರಿಕೆ ಸಂಸ್ಥೆಗಳಿರಲಿ, ಸ್ವತಃ ಭಾರತ ದೇಶದಲ್ಲಿ ಕೂಡ ಯಾರಿಗೂ ತಿಳಿಯುವಂತಿರಲಿಲ್ಲ. ಆದ್ದರಿಂದಲೇ ಇದಕ್ಕೆ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಎಂದು ಕರೆಯಲಾಯಿತು. ಸೇನೆಯ ಉನ್ನತಾಧಿಕಾರಿಗಳಾಗಿದ್ದಂಥ ಜನರಲ್ ಬೇವೂರ್ ಮತ್ತು ಕಮಾಂಡರ್ ಆಫ್ ಇಂಡಿಯನ್ ವೆಸ್ಟರ್ನ್ ಕಮಾಂಡ್ ಇವರಿಬ್ಬರಿಗೆ ಬಿಟ್ರೆ ಯಾರಿಗೂ ತಿಳಿಯುವಂತಿರಲಿಲ್ಲ. ಕಡೆಗೆ ತಿಳಿದದ್ಯಾವಾಗ ಎಂದರೆ, ಭಾರತ ದೇಶದಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಯಶಸ್ವಿ ಆಯಿತು ಅಂತ ಹೇಳಿ ಶ್ರೀಮತಿ ಇಂದಿರಾ ಗಾಂಧಿಯವರು ಸ್ವತಃ ರೇಡಿಯೋ ಮತ್ತು ಪತ್ರಿಕೆಗಳನ್ನು ಅಡ್ರೆಸ್ ಮಾಡಿದಾಗಲೇ ಅನೇಕ ದೇಶಗಳಿಗೂ ಇದು ಗೊತ್ತಾದದ್ದು. ಯುನೈಟೆಡ್ ಸ್ಟೇಟ್ಸ್ ಮಿಲಿಟರಿ ಇಂಟೆಲಿಜೆನ್ಸ್ಗೆ ಇದೊಂದು ದೊಡ್ಡ ಆಘಾತವಾಗಿ ಕಾಣಿತು. 1974 ಮೇ 18ರಂದು ಸ್ಮೈಲಿಂಗ್ ಬುದ್ಧ ಅನ್ನುವಂಥ ನ್ಯೂಕ್ಲಿಯರ್ ಟೆಸ್ಟ್ ಆಪರೇಷನ್ ಅನ್ನು ಸಾಕಾರ ಮಾಡಿದರು. ಭಾರತ ಮುಖಿಲೆತ್ತರಕ್ಕೆ ತನ್ನ ಪತಾಕೆಯನ್ನ ಹಾರಿಸಿ ಜಗತ್ತಿನ ಮುಂದೆ ಸಾರ್ತು, ಇಂದು ನಾವು ನ್ಯೂಕ್ಲಿಯರ್ ಪವರ್ ಆಗಿದ್ದೇವೆ ಅಂತ. ಪಕ್ಕದಲ್ಲೇ ಇದ್ದಂಥ ಪಾಕಿಸ್ತಾನ ಮತ್ತು ಚೀನಾಗೆ ಬೆವರಿಳಿಯಲಾರಂಭಿಸಿತ್ತು. ಬಡತನದಲ್ಲಿ ಬೆನ್ನುಬಾಗಿದ್ದ ಭಾರತ ದೇಶ ಅವತ್ತು ನ್ಯೂಕ್ಲಿಯರ್ ಪವರ್ ಆಗಿ ಜಗತ್ತಿನ ಮುಂದೆ ಮೀಸೆ ತರುವಿದ್ದನ್ನ ನೋಡಿ ಅಮೆರಿಕ ಕೂಡ ಗಾಬರಿಯಾಯಿತು. ನೆನಪಿರಲಿ, ಭಾರತ ಇಂದು ನ್ಯೂಕ್ಲಿಯರ್ ಪವರ್ ಆಗಿರೋದಕ್ಕೆ ಮುಖ್ಯ ಕಾರಣ ಶ್ರೀಮತಿ ಇಂದಿರಾ ಗಾಂಧಿಯವರು. ಅಂದೇ ಪೋಖ್ರಾನ್ನಲ್ಲಿ ಪ್ರಥಮ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದಂತಹ ಇಂದಿರಾ ಗಾಂಧಿಯವರು ಯಾವತ್ತಿಗೂ ಕೂಡ ಅದನ್ನ ಪ್ರಚಾರದ ವಸ್ತುವನ್ನಾಗಿಸಿಕೊಳ್ಳಿಲ್ಲ. 60 ವರ್ಷದಲ್ಲಿ ಕಾಂಗ್ರೆಸ್ ಈ ದೇಶಕ್ಕೇನು ಮಾಡಿದೆ ಎಂದು ಪ್ರಶ್ನಿಸುವವರಿಗೆ ಭಾರತ ಇಂದು ನ್ಯೂಕ್ಲಿಯರ್ ಪವರ್ ಆಗುವುದಕ್ಕೆ ಶ್ರೀಮತಿ ಇಂದಿರಾ ಗಾಂಧಿಯವರೇ ಕಾರಣ ಎನ್ನುವುದನ್ನ ಮನಕ್ಕೆ ಮುಟ್ಟುವಂತೆ ಸಾರಬೇಕಾಗಿದೆ. ಒಂದೇ ಮಾತರಂ, ಜೈ ಹಿಂದ್.